ಇದನ್ನು ಮನಿ ಮೈಂಡೆಡ್ ಅನ್ಬೇಕಾ ಇಲ್ಲ ದುಡ್ಡು ಮಾಡೋದೇ ಇವರ ಮೈಂಡ್ ಸೆಟ್ ಅನ್ಬೇಕು ಗೊತ್ತಾಗ್ತಿಲ್ಲ. ಈಗಿನ ಕಾಲದಲ್ಲಿ ಎಜುಕೇಷನ್ ಒಂದು ಬಿಸ್ನೆಸ್ ಆಗಿದೆ. ವಿಪರ್ಯಾಸ ಏನಂದರೆ ಅಕ್ಷರದ ಪಾಠ ಮಾಡಬೇಕಿದ್ದ ಜ್ಞಾನ ದೇಗುಲವೇ ಈಗ ದುಡ್ಡು ಮಾಡೋ ತರಾತುರಿಗೆ ಬಿದ್ದಿದೆ. ಶೈಕ್ಷಣಿಕ ವರ್ಷ ಆರಂಭವಾಗ್ತಾ ಇದ್ದಂತೆ 8%, 10%, 12% ಅಂತ ಖಾಸಗಿ ಶಾಲೆಗಳು ಫೀಸ್ ಹೈಕ್ ಮಾಡಿ ಪೋಷಕರನ್ನ ದೋಚೋದಕ್ಕೆ ಮುಂದಾಗಿವೆ. 2026-2027's batch admissions are open. We are providing foreign education. We have best faculties and best classroom, open auditorium, best canteen, friendly staffs, van service also available. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಸ್ಕೂಲ್ಗೆ ಬನ್ನಿ. ಬೆಸ್ಟ್ ವಿ ಆರ್ ಬೆಸ್ಟ್ ಇದು ಇತ್ತೀಚೆಗೆ ಎಲ್ಲಿ ನೋಡಿದ್ರೂ ಕಾಣ ಸಿಗ್ತಾ ಇರೋ ಜಾಹೀರಾತು. 2026-2027 ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ ಓಪನ್ ಆಗ್ತಾ ಇದೆ. ಮಕ್ಕಳ ಭವಿಷ್ಯಕ್ಕಾಗಿ ಪೋಷಕರು ಒಳ್ಳೆ ಸ್ಕೂಲ್ ಮೊರೆ ಹೋಗ್ತಿದ್ದಾರೆ. ಆದ್ರೆ ಶಾಲೆಗಳ ಆರಂಭಕ್ಕೂ ಮೊದಲೇ ಪೋಷಕರಿಗೆ ಬಿಗ್ ಶಾಕ್ ಎದುರಾಗಿದೆ. 8%, 10%, 12%, 15% ಹೀಗೆ ಶುಲ್ಕ ಹೆಚ್ಚಳ ಮಾಡ್ತಾನೆ ಇವೆ ಖಾಸಗಿ ಶಾಲೆಗಳು. ಖಾಸಗಿ ಶಾಲೆಗಳು ಇನ್ನಷ್ಟು ದುಬಾರಿ, ಪೋಷಕರು ಕಂಗಾಲು. ಸರ್ಕಾರದಿಂದ ಮಾರ್ಗಸೂಚಿಗಳಿದ್ರೂ ಡೋಂಟ್ ಕೇರ್. ನಾವಂತೂ ಓದ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಒಳ್ಳೆ ಸ್ಕೂಲ್ಗಳಲ್ಲಿ ಓದ್ಲಿ ಅಂತ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡೋದಕ್ಕೆ ಹೊರಟ ಪೋಷಕರು ನಿಜಕ್ಕೂ ಕಂಗಾಲಾಗಿದ್ದಾರೆ. ಬೇಸಿಗೆಯ ಬಿಸಿ ಮಧ್ಯೆ ಖಾಸಗಿ ಶಾಲೆಗಳು ಪೇರೆಂಟ್ಸ್ ಜೇಬಿಗೂ ಬಿಸಿ ಮುಟ್ಟಿಸಿದೆ. 1-2 ಫೀಸ್ ಟ್ರಬಲ್ ಕಾಟ ಶುರುವಾಗಿದೆ. ಅಷ್ಟೇ ಎಲ್ಲ ಸರ್ಕಾರದಿಂದ ಮಾರ್ಗಸೂಚಿಗಳಿದ್ರೂ ಅವುಗಳನ್ನ ಗಾಳಿಗೆ ತೂರಿವೆ. ಖಾಸಗಿ ಶಾಲೆಗಳು ತಮ್ಮ ಶುಲ್ಕವನ್ನ ತಾವೇ ನಿಗದಿ ಮಾಡಬಹುದು, ಆದರೆ ಅತಿಯಾಗಿ ಅಥವಾ ಅನ್ಯಾಯವಾಗಿ ಶುಲ್ಕ ಹೆಚ್ಚಿಸುವಂತಿಲ್ಲ. ಪ್ರತಿ ಶುಲ್ಕ ಹೆಚ್ಚಳಕ್ಕೆ ಸಮಂಜಸ ಕಾರಣ ಇರಬೇಕು. ಅಂದ್ರೆ ವೇತನ, ಮೂಲಸೌಕರ್ಯ ಇತ್ಯಾದಿ ಇರಬೇಕು. ಖಾಸಗಿ ಶಾಲೆಗಳು ಎಲ್ಲಾ ಶುಲ್ಕ ವಿವರಗಳನ್ನ ಅಂದ್ರೆ ಟ್ಯೂಷನ್, ಟ್ರಾನ್ಸ್ಪೋರ್ಟ್, ಬುಕ್ಸ್, ಯೂನಿಫಾರ್ಮ್ ಶುಲ್ಕದ ವಿವರ ಸ್ಪಷ್ಟವಾಗಿ ನೀಡಬೇಕು. ಏಕಾಏಕಿ ಹೆಚ್ಚಳ ಮಾಡುವಂತಿಲ್ಲ. ಅನಿಯಮವಾಗಿ ಒಂದು ವೇಳೆ ಶುಲ್ಕ ಹೆಚ್ಚಳ ಮಾಡಿದ್ರೆ ಪೋಷಕರು ದೂರು ನೀಡಬಹುದು. ಪೋಷಕರ ದೂರಿನ ಹಿನ್ನೆಲೆ ಫೀಸ್ ರೆಗ್ಯುಲೇಟರಿ ಸಮಿತಿ ರಚನೆ ಮಾಡಿ ಪರಿಶೀಲನೆ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಿದ್ರೂ ಪ್ರತಿ ವರ್ಷವೂ ಶುಲ್ಕ ಹೆಚ್ಚಳ ಆಗ್ತಾನೇ ಇದೆ. ಜೊತೆಗೆ ಯೂನಿಫಾರ್ಮ್, ನೋಟ್ಬುಕ್ಗಳ ಖರೀದಿ ಕಡ್ಡಾಯಗೊಳಿಸಲಾಗ್ತಾ ಇದೆ. ಇನ್ನು ಈ ಪಾಟಿ ಫೀಸ್ ಹೆಚ್ಚಳ ಯಾಕೆ ಅಂತ ಖಾಸಗಿ ಶಾಲಾ ಆಡಳಿತ ಮಂಡಳಿಯನ್ನ ಪ್ರಶ್ನೆ ಮಾಡಿದ್ರೆ ಸಿಕ್ಕ ಉತ್ತರ ಹೀಗಿದೆ. ಹೊಸ ಶಾಲೆಗಳಿಗೆ ಅನುಮತಿ ನೀಡಲಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಹೊಸ ಶಾಲೆಗಳು ಆರಂಭವಾಗ್ತಾ ಇವೆ. ಅನಧಿಕೃತ ಶಾಲೆಗಳು ಆರಂಭವಾಗ್ತಾ ಇವೆ. ಹಾಗಾಗಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತೆ. ಆದ್ರೆ ಖರ್ಚು ವೆಚ್ಚಗಳು ಜಾಸ್ತಿನೇ ಇರುತ್ತೆ. ಸಿಬ್ಬಂದಿ ವೇತನ ಹೆಚ್ಚಳ, ನೀರು, ವಿದ್ಯುತ್ ಶುಲ್ಕ, ವೃತ್ತಿಪರ ತೆರಿಗೆ, ಪಿಎಫ್, ಇಎಸ್ಐ ಹೊರೆ ಹೆಚ್ಚಳವಾಗುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಆಯಾ ಶಾಲೆಗಳಿಗೆ ತಕ್ಕಂತೆ 8%, 10%, 12%, 15% ಹೀಗೆ ಶುಲ್ಕ ಹೆಚ್ಚಳ ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಸಿಟಿಯ ಖಾಸಗಿ ಶಾಲೆಗಳಿಗೆ ಲಂಗು ಲಗಾಮು ಇಲ್ಲದಂತಾಗಿದೆ. ಹಾಗಿದ್ರೆ ಖಾಸಗಿ ಶಾಲೆಗಳಿಗೆ ಯಾವುದೇ ನಿಯಮಗಳು ಇಲ್ವಾ? ತಮಗೆ ಇಷ್ಟ ಬಂದಂತೆ ಶುಲ್ಕ ಹೆಚ್ಚಿಸಿಕೊಳ್ಳಬಹುದಾ? ಖಾಸಗಿ ಶಾಲೆಗಳನ್ನ ನಿಯಂತ್ರಣ ಮಾಡಲು ಸರ್ಕಾರದಿಂದ ಸಾಧ್ಯವಿಲ್ವಾ? ಖಾಸಗಿ ಶಾಲೆಗಳ ಶುಲ್ಕ ವಸೂಲಿ ದಂಧೆಗೆ ಬ್ರೇಕ್ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಪೋಷಕರು. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.